ರಾಯಚೂರು ಜಿಲ್ಲೆಯ ಕಮಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀ ಬ್ರಹ್ಮೇಂದ್ರ ಮಲ್ಲಿಕಾರ್ಜುನ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ವಿಸ್ಮಯ ನ್ಯೂಸ್ ಜೊತೆ ಈ ಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗುರುಸ್ವಾಮಿ ವೀರೇಶ್, ಕಳೆದ 5 ವರ್ಷದಿಂದ ಸ್ವಾಮಿಯ ಕಲ್ಯಾಣ ಉತ್ಸವ ಮಹಾಪಡಿ ಪೂಜೆಯನ್ನು ಆಚರಿಸುತ್ತಿದ್ದೇವೆ ಎಂದರು. ವರ್ಷದ ಪಲ್ಲಕ್ಕೋತ್ಸವ ಮಹಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಲ್ಲಕ್ಕೋತ್ಸವ, ನಂದಿಕೋಲ್ ಸೇವೆ, ಕಲ್ಯಾಣೋತ್ಸವ, ಪಡಿಪೂಜೆ, ಮಹಾಪಡಿಪೂಜೆ, ದಕ್ಷಯಜ್ಞ, ಅಗ್ನಿಗುಂಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 3ನೇ ವರ್ಷದ ಅಗ್ನಿಗುಂಡ ಕಾರ್ಯಕ್ರಮ ಹಾಗೂ 5ನೇ ವರ್ಷದ ಪಲ್ಲಕ್ಕೋತ್ಸವ ಮಹೋತ್ಸವ ಹಾಗೂ ಎಲ್ಲರ ಸಮ್ಮುಖದಲ್ಲಿ, ಎಲ್ಲ ಊರಿನ ಗುರುಗಳ ಸಮ್ಮುಖದಲ್ಲಿ ನಮ್ಮ ಪಡಿಪೂಜೆ ನೆರವೇರಿತು. ಶ್ರೀ ಬ್ರಹ್ಮರಾಮ ಸಮೇತ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಆ ಶಾಕೋಜಿ ಗುರುಸ್ವಾಮಿಗಳಾದಂಥ ಸುರೇಶ್ ಸ್ವಾಮಿಯವರು ಸತತವಾಗಿ 3ನೇ ಬಾರಿ ಶಾಕೋಜಿ ಗ್ರಾಮದಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡಿದ್ದಾರೆ ನಮ್ಮ ಗುರುಸ್ವಾಮಿಗಳು. ಹೇಳ್ಬೇಕಂದ್ರೆ 6ನೇ ವರ್ಷ ಶಿವಮಾಲೆ 108 ದಿನ ಆಗ್ತಾರೆ ಸ್ವಾಮಿಯವರು. ನಾವು ಖಾಲಿ 10 ದಿನ 11 ದಿನ ಆಗ್ತೀವಿ ಅಂತ ಮುಂದಕ್ಕೆ ಬರ್ತಾರೆ ಶಿವಸ್ವಾಮಿಯವರು ಇವಾಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಇವರು 16ನೇ ಪಾದದಲ್ಲಿ 108 ದಿನ, 5ನೇ ಪಾದ 16ನೇ ಪಾದದಲ್ಲಿ 108ನೇ ಮಹಾಪಾದ ಮಹಾಮಂಡಲ 5 ವರ್ಷಗಳ ಸತತವಾಗಿ ಹಾಕಿದ್ದಾರೆ ನಮ್ಮ ಗುರುಸ್ವಾಮಿಗಳು. ಗ್ರಾಮದಲ್ಲಿ ಅದೇ ರೀತಿಯಾಗಿ ಅನ್ನದಾಸೋಹ ಕಾರ್ಯಕ್ರಮ ಸತತವಾಗಿ 5 ವರ್ಷಗಳಿಂದ ನೆರವೇರಿಸಲಾಗುತ್ತದೆ. ಎಲ್ಲ ಕಾರ್ಯಕ್ರಮಗಳು ಎಲ್ಲರ ಸಹಕಾರದಿಂದ ಸುಗುಣವಾಗಿ ಸಾಗುತ್ತಿವೆ. ಎಲ್ಲರಿಗೂ ಧನ್ಯವಾದಗಳು. ಓಂ ಎಲ್ಲ ಶಿವಸ್ವಾಮಿಗಳ ಸಹಕಾರದಿಂದ ಬೆಳೀತಾ ಹೋಗಲಿ ಎಂದು ಓಂ ನಮಃ ಶಿವಾಯ. ಸ್ವಾಮಿ ಶರಣಮಯ್ಯ. ಗ್ರಾಮದ ಮಹಿಳೆಯರು 101 ಕಳಸ ಹಿಡಿದು ಪಲ್ಲಕ್ಕಿ ನಂದಿಕೋಲು ಉತ್ಸವವನ್ನು ಆಹ್ವಾನಿಸಿದರು. ಸಂಜೆ 7 ಗಂಟೆಗೆ ಭಕ್ತಾದಿಗಳು ಅಗ್ನಿಕುಂಡ ಪ್ರವೇಶ ಮಾಡಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಪ್ರತಿ ಗ್ರಾಮದಿಂದ ಜನರು ಕಮಲಾಪುರ ಗ್ರಾಮಕ್ಕೆ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಗ್ರಾಮ ಭಕ್ತ ದರ್ಗಾ ಅವರು ಅನ್ನದಾನವನ್ನು ಮಾಡಿದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.